ಜನಗಳಿಗೆ ಅಂದರೆ ನೀವು ಫಸ್ಟ್ ಆಫ್ ಆಲ್ ಟಾಪ್ 5 ಬರ್ತೀರಾ ಅಂತ ಯಾರು ಅನ್ಕೊಂಡಿರಲಿಲ್ಲ. ಟಾಪ್ 2 ಇಲ್ಲಾಂದ್ರೆ ವಿನ್ನರು ಇಲ್ಲಾಂದ್ರೆ ಟಾಪ್ 3 ಅಟ್ಲೀಸ್ಟ್. ಅಂದರೆ ಅದನ್ನು ಹೊರತುಪಡಿಸಿ ಟಾಪ್ 5 ಎಲ್ಲ ಬರ್ತೀರಾ ಅಂತ ಯಾರು ಊಹೆ ಕೂಡ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಸುದೀಪ್ ಅವ್ರು ಏನು ಶೋ ಸ್ಟಾಪರ್ ಅಂತ ಹೇಳಿದ್ರು ಅದು ಜನಗಳ ಒಪಿನಿಯನ್ ಕೂಡ ಹೌದು. ಬಿಕಾಸ್ ಇಡೀ ಸೀಸನ್ ಎಂಗೇಜಿಂಗ್ ಫ್ಯಾಕ್ಟರ್ ಅಂತಂದರೆ ಎಂಗೇಜಿಂಗ್ ಫ್ಯಾಕ್ಟರ್ ಇದ್ದಿದ್ದು ಅಂದರೆ ಅದು ಉಗ್ರ ಮಂಜು ಮಾತ್ರನೇ. ಬಿಕಾಸ್ ಎಲ್ರಿಗೂ ಈಗ ವಿನ್ನರ್ ಆಗಿರ್ಬೋದು, ರನ್ನರ್ ಅಪ್ ಆಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ಈಗ ಇನ್ಕ್ಲೂಡಿಂಗ್ ವಿನ್ನರ್ ನಮ್ಮ ಹನುಮಂತ್ ಅವರಿಗೆ TTF ಟಾಸ್ಕಲ್ಲಿ ನೀವು ಹೆಲ್ಪ್ ಮಾಡಿದ್ದೀರಾ ಸಾಕಷ್ಟು ಜನಕ್ಕೆ. ಅಂದರೆ ನೀವು ಅವರಿಗೆ ಗೈಡ್ ಮಾಡಿದ್ದೀರಾ, ಏನೇ ಜಗಳ ಆದಾಗಲೂ ಭವ್ಯ ಅವ್ರಿಗೂ ಗೈಡ್ ಮಾಡ್ತಾ ಇದ್ರಿ ಟಾಸ್ಕ್ ಅಂತ ಬಂದಾಗ. ತ್ರಿವಿಕ್ರಮ್ ಅವರ ಮತ್ತು ರಜತ್ ಅವರ ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗೋದಕ್ಕೆ ಅಲ್ಲಿ ಎದುರುಗಡೆ ಉಗ್ರ ಮಂಜು ಇದ್ದಿದ್ದಕ್ಕೆ ಕಾರಣ ಫಸ್ಟ್ ಆಫ್ ಆಲ್. ಇಲ್ಲಾಂದರೆ ಅವರಿಬ್ಬರು ಫ್ರೆಂಡ್ಸ್ ಆಗಿ ಅವ್ರೇನು ಹೊಡೆದಾಡ್ಕೊಳ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಬಟ್ ಸ್ಟಿಲ್ ಎಲ್ಲಿ ಮಿಸ್ ಆಯಿತು ಅಂತ ನಿಮಗೆ ಅನಿಸುತ್ತೆ? ನಾವು ಟಾಪ್ 2 ಅಥವಾ ಟಾಪ್ 3 ಅಂತೂ ಅಟ್ಲೀಸ್ಟ್ ಇರಬಹುದು, ಇಲ್ಲಾಂದರೆ ವಿನ್ನರ್ ಅಂತ ಅನ್ಕೊಂಡಿದ್ದ ಜನ. ಗೊತ್ತಿಲ್ಲ ಸರ್, ಅದು ಹೇಗೆ ಏನು ಅನ್ನೋದು ಗೊತ್ತಿಲ್ಲ. ವೋಟಿಂಗ್ ಹೇಗಾಗಿದೆ ಏನು, ಆಮೇಲೆ ಹೆಂಗಾಯಿತು ಡಿಸೈಡ್ ಅನ್ನೋದು ಗೊತ್ತಿಲ್ಲ. ಇವಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಓವರಾಲ್ ಫಸ್ಟ್ ವೀಕಿಂದ ಲಾಸ್ಟ್ ವೀಕ್ ಗಂಟೆ ತೊಗೊಂಡ್ರೆ ನನಗೆ ವಿನ್ನರ್ ಅಂತೂ ನಾನು ಗೊತ್ತಿಲ್ಲ. ಅದು ಹೆಂಗೆ ತೊಗೋತಾರೆ ಜನ, ಅದಾದಮೇಲೆ ಹೆಂಗೆ ವೋಟಿಂಗ್ ಆಗುತ್ತೆ, ಹೆಂಗೆ ಇದಾಗುತ್ತೆ ಶೋದು ಪ್ಯಾಟರ್ನ್, ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಕೊಟ್ಟಿರೋದ್ರಲ್ಲಿ ನಾನು ತೃಪ್ತಿ. ನನಗೆ ಕೊಟ್ಟಿರೋದ್ರಕ್ಕಿಂತ ನಾನು ಜನಗಳು ಕೊಟ್ಟಿರೋದ್ರಲ್ಲಿ ತುಂಬಾ ತೃಪ್ತಿ, ಅಷ್ಟು ಮಾತ್ರ. ಬಟ್ ಅದು ಬಿಟ್ಟರೆ ನಾನು ಹೇಳಿದ್ನಲ್ಲ, ನನ್ನ ವ್ಯಕ್ತಿತ್ವ ಏನಿತ್ತು ಆ ವ್ಯಕ್ತಿತ್ವನ ಇಟ್ಕೊಂಡೆ ನಾನು ಆಟ ಆಡ್ತಾ ಬಂದೆ. ಬಟ್ ಅದಕ್ಕೆ ನನಗೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಹೇಳಿದ್ದು, ಈ ಬಿಗ್ ಬಾಸ್ 11 ಸೀಸನ್ ಏನಾದರೂ ನೀವಿಲ್ಲ ಅಂದಿದ್ರೆ ಮಂಜು ಇದು ಇನ್ಕಂಪ್ಲೀಟ್ ಆಗಿರೋದು, ಕಂಪ್ಲೀಟ್ ಆಗಬೇಕಂದ್ರೆ ನೀವೇ ಕಾರಣ ಅಂತ ಹೇಳಿರೋದು. ಆಮೇಲೆ ಶೋ ಸ್ಟಾಪರ್ ಅಂತ ಹೇಳಿರೋಂಥ ಮಾತು, ಅದು ಎಂಥ ದೊಡ್ಡ ಮಾತು. ಅದಾದಮೇಲೆ ಬಿಗ್ ಬಾಸ್ ಅವರು ವೋಟಿಂಗ್ ಕೇಳೋದಕ್ಕೆ ಲಾಸ್ಟಲ್ಲಿ ಒಂದು ಚಟುವಟಿಕೆ ಇರುತ್ತೆ. ಆ ಚಟುವಟಿಕೆನಲ್ಲಿ ಬಿಗ್ ಬಾಸ್ ಹೇಳಿರೋಂಥದ್ದು, ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ನೀವು ಎಷ್ಟು ಮಿಸ್ ಮಾಡ್ಕೋತಿರೋ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುತ್ತೆ ಅಂತೇಳಿ. ಕರೆಕ್ಟ್. ಈಗ ನೋಡಿ ಅಂತ ನೀವು ಹೇಳಿದ್ರಿ. ಆ್ಯಕ್ಚುಲಿ ನಮಗೆ ಅಂದರೆ ನಿಮ್ಮನ್ನು ಈಗ ಆಡಿಯನ್ಸ್ ಆಗಿ ನೋಡಿ ಮಂಜು ಅಂತ ಹೇಳಿದ್ರೆ ತುಂಬಾ ಎಕ್ಸ್ಟ್ರೋವರ್ಟ್ ಇರ್ತಾರೆ. ಅಂದರೆ ನೀವು ಸಿನಿಮಾದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಆ ಡಿಪಾರ್ಟ್ಮೆಂಟಲ್ಲಿ ಫೈಟ್ ಸೀಕ್ವೆನ್ಸಸ್ ಆ ಥರದ್ದೆಲ್ಲ. ಅದು ತುಂಬ ಎಕ್ಸ್ಟ್ರೋವರ್ಟ್ ಇರ್ತಾರೆ ಇವರು, ಔಟ್ಸ್ಪೋಕನ್ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನೀವು ಮೂಡಿ ಅನ್ನೋದು ನಮಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ವೀಕ್ಸಲ್ಲೂ ಜಾಸ್ತಿ ನಮಗೆ ಗೊತ್ತಾಗಿಲ್ಲ. ಯಾಕೆಂದರೆ ಫಸ್ಟ್ 4 ವೀಕ್ಸ್ ಅಂತೂ ನೀವು ಎಲ್ಲರೂ ಮನೆಯವ್ರನ್ನೆಲ್ಲ ಎಂಗೇಜ್ ಮಾಡ್ಕೊಂಡು ಸ್ಕಿಟ್ ಮಾಡ್ತಾ ಇದ್ದೆ, ಆ ಥರದ್ದೆಲ್ಲ. ಹೋಗ್ತಾ ಹೋಗ್ತಾ ಲಾಸ್ಟ್ ಆಮೇಲೆ 50 ಡೇಸ್ ಆದಮೇಲೆನೋ ಸ್ವಲ್ಪ ಅಂದರೆ ಒಂದು ಕಡೆ ಮಾತ್ರ ಕಾಣಿಸ್ಕೊಳ್ತಾ ಇದ್ರು, ಆ ಥರದ್ದು ಅಂದರೆ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಮೂಡಿ ನಿಮಗೆ ಆ್ಯಕ್ಚುಲಿ ಜನಗಳು ನಿಮ್ಮನ್ನು ಹೇಗೆ ತಗೋಬಹುದು, ಅಂದರೆ ಹೊಂದಿಕೆ ಆಗುತ್ತಾ ಮನೆ ಒಳಗಡೆ ಇದ್ದವ್ರ ಜೊತೆಗೆ ಅನ್ನೋ ಒಂದು ಡೌಟ್ ಇತ್ತ ನಿಮಗೆ ಒಳಗಡೆ ಹೋದಾಗ? ಹೇಗೆ ಅಂದರೆ ಫಸ್ಟ್ ಒಂದು 4 ವೀಕ್ಸಲ್ಲಿ ಏನಾಗ್ತಿತ್ತು, ಜಗದೀಶ್ ಅವ್ರು ಮಾತಾಡ್ತಿದ್ರು, ಅವ್ರಿಗೆ ನನ್ನ ಮಿರರ್ ಎಫೆಕ್ಟು. ಲೈಕ್ ನನ್ನ ಯಾರಾದರೂ ಕೆಣಕಿದ್ರೆ ನಾನು ಕೆಣಕ್ತೀನಿ, ನನ್ನ ಹತ್ರ ಪ್ರೀತಿ ತೋರಿಸಿದ್ರೆ ಪ್ರೀತಿ ಮಾಡ್ತೀನಿ, ಅಥವಾ ನನ್ನ ಜೊತೆಗೆ ಕಾಮಿಡಿ ಅಂತಂದರೆ ನನ್ನ ನಗ್ಸೋನಿಲ್ಲ. ನಂಗೆ ಎಲ್ಲ ರೀತಿಯೂ ಇದೆ. ಎಮೋಷ್ನಲ್ ಅಂತಂದರೆ ಅವ್ರಿಗೆ ಎಮೋಷ್ನಲ್ ಆಗಿ ನಿಂತ್ಕೋತೀನಿ. ಬಟ್ ಫಸ್ಟು ಆ ವೀಕ್ಸಲ್ಲಿ ಎಲ್ಲೋ ಜಗದೀಶ್ ಅವರು ಎಲ್ಲೋ ಸಿಕ್ಕಾಪಟ್ಟೆ ಅನ್ನೆಸೆಸರಿ ಕೆಣಕೋರು, ಅನ್ನೆಸೆಸರಿ. ಆಮೇಲೆ ಅವರು ಒಂದು ಸ್ವಲ್ಪ ಎಲ್ಲ ಆದಮೇಲೆ ನೆಕ್ಸ್ಟ್ ನೋಡ್ಬಿಟ್ಟು ಹೆಂಗಿತ್ತು ಕಂಟೆಂಟು ಅನ್ನೋರು. ಅವ್ರೊಂಥರ ಅವ್ರದ್ದೇ ಒಂಥರ ಜೀವನ, ಅವ್ರದ್ದೇ ಒಂಥರ ಜಗಳ ಮಾಡ್ಬಿಟ್ಟು ಆಮೇಲೆ ಬನ್ನಿ ಮುಂಜಾನ ಏನು ಮುಂಜಾನ ನೀವು ನಮ್ಮ ಜೊತೆ ಮಾತಾಡಲ್ವಾ ಅನ್ನೋರು. ಅದಾದಮೇಲೆ ಹೇಗೆ ಕಂಟೆಂಟು ಸೂಪರ್ ಅಲ್ಲ, ಸಕ್ಕದಾಗ ಕೊಟ್ಟನಲ್ಲ, ಒಳ್ಳೆ ಐಡಿಯಾ ಅಲ್ಲ, ನನಗೆ ಗೊತ್ತು ನಿಮ್ಮನ್ನೇ ಕೆಣಕಬೇಕು ಅಂತ, ಲೈಕ್ ಈ ಥರದ್ದೆಲ್ಲ ಮಾತಾಡೋರು. ಇವೆಲ್ಲ ಒಂದಷ್ಟು ಆದಮೇಲೆ ನಾಮಿನೇಷನ್ ಪ್ರಕ್ರಿಯೆ, ಲೈಕ್ ಕಳಪೆ ಮತ್ತು ಉತ್ತಮ ಆಟದ ಕಾವು ತುಂಬಾ ಹೆಚ್ಚಾಗ್ತಾ ಹೋಯಿತು. ಅದಾದಮೇಲೆ ಎಲ್ಲೋ ಮಂಜು ನಂಬರ್ 1 ಅನ್ನೋ ಲೆವೆಲ್ಗೆಲ್ಲ ಥಿಂಕ್ ಮಾಡ್ತಾ ಬಂದರು. ಅವಾಗೂ ನಂದೇನು ಮಹಾರಾಜ ಟಾಸ್ಕ್ ಬಂದಿದ್ದು 9ನೇ ವಾರ 10ನೇ ವಾರ. ಅಂದರೆ ಮಹಾರಾಜ ಟಾಸ್ಕ್ಗಿಂತ ಮುಂಚೆ 50 ದಿನ ಆಗೋಗಿತ್ತು. ಅದಾದಮೇಲೆ ಏನಾಯಿತು, ನನಗೆ ಬೇರೆಯವ್ರನ್ನ ನೋಡಿ ನನಗೆ ಗೊತ್ತಾಗ್ತಿತ್ತು ಅವ್ರ ಗೇಮ್ ಏನು ಎತ್ತ ಅಂತೆಲ್ಲ. ಆಮೇಲೆ ಯಾಕೆ ಇವರಿಬ್ಬರು ಸೇರ್ಕೊಂಡಿದ್ದಾರೆ, ಇವ್ರ ಜೊತೆಗೆ ಯಾಕೆ ಇವರಿಬ್ಬರು ಸೇರ್ಕೊಂಡಿದ್ದಾರೆ, ಏನು ಆಟ ಆಡ್ತಿದ್ದಾರೆ. ಆಮೇಲೆ ಅದು ಬೇಕು ಅಂತ ಆ ಪದ ಬಳಕೆಗಳು, ಆ ಮ್ಯಾನರಿಸಮು. ಯಾಕಂದರೆ ನಮ್ಗೆ 24 ಅವರ್ಸ್ ನಮ್ಗೆ ಅಲ್ಲಿರೋರ್ಗೆ ಗೊತ್ತು, ನಿಮಗೆ 1.5 ಅವರ್ ಮಾತ್ರ ತೋರಿಸ್ತಾರೆ. ಅಲ್ಲಿ ತೋರಿಸೋಂಥದ್ದು ಏನು ಅನ್ನೋದು ಗೊತ್ತಿಲ್ಲ ನಮಗೆ. ಇವಾಗೂ ನಾನು ಇನ್ನೂ ಒಂದು ಎಪಿಸೋಡ್ ನೋಡಲಿಲ್ಲ. ಲೈಕ್ ಆ 1.5 ಅವರಲ್ಲಿ ಏನಾಗುತ್ತೋ ಏನೋ ಅದು ಬಿಟ್ಬಿಡೋಣ. ಈ 24 ಅವರ್ಸ್ ನಾನು ಹೆಂಗೆ ಬದುಕಬೇಕು, ನನಗೆ ಫಸ್ಟು ನೆಮ್ಮದಿ ಅನಿಸ್ಬೇಕಲ್ವ, ನನಗೆ ತೃಪ್ತಿ ಅನಿಸ್ಬೇಕು, ನನಗೆ ಒಂದು ಸ್ವಲ್ಪ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅನಿಸ್ಬೇಕು, ನಾನು ಹೇಗೆ ಬದುಕ್ತೀನಿ, ಹೇಗಿದ್ದೆ ಅನ್ನೋದು. ಆವಾಗ ನಾನು ಹಂಗೆ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾರೋ ಮಾತಾಡ್ಸಿಲ್ಲ ಅಂದರೆ ಅವ್ರ ಮೈ ಮೇಲೆ ಬಿದ್ದು ಮಾತಾಡೋವಂಥದ್ದು, ಆಮೇಲೆ ಗೇಮ್ಗೋಸ್ಕರ ಅವ್ರ ಹತ್ರ ಕಾಂಪ್ರಮೈಸ್ ಆಗೋವಂಥದ್ದು, ಗೇಮ್ಗೋಸ್ಕರ ಅವ್ರ ಹತ್ರ ಏನೋ ಬಕೆಟ್ ಹಿಡಿಯೋವಂಥದ್ದು, ವಾಟ್ ಎವರ್, ಇವೆಲ್ಲ ನಾನು ಮಾಡೋಕ್ಕಾಗಲಿಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಅದು ಫಸ್ಟ್ ಆಫ್ ಆಲ್ ಅದು ಬೇಡ ಅಂತ ನನಗೆ. ಹಾಗಾಗಿ ಎಲ್ಲೋ ಲಾಸ್ಟ್ ಡೇಸಲ್ಲಿ ಒಂದಷ್ಟು ಇದಾಯಿತು. ಅದು ಬಿಟ್ಟರೆ ಟಾಸ್ಕ್ ವಿಚಾರದಲ್ಲಿ ಟಾಸ್ಕ್ ಆಡ್ತಾನೆ ಇದ್ದೆ, ಬಿಗ್ ಬಾಸ್ ಕೊಡೋ ಚಟುವಟಿಕೆಗಳಲ್ಲಿ ಮಾಡ್ತಾನೆ ಇದ್ದೆ. ಇವನ್ BB ರೆಸಾರ್ಟ್ ಟಾಸ್ಕ್ ಇರ್ಬೋದು, BB ಇದು ಏನೋ ಮನಿ ಟಾಸ್ಕ್ ಇರ್ಬೋದು, ಆಮೇಲೆ ಎಲೆಕ್ಷನ್ ಟಾಸ್ಕ್ ಇರ್ಬೋದು, TV ಟಾಸ್ಕ್ ಇರ್ಬೋದು, ಎಲ್ಲದರಲ್ಲೂ ದಿ ಬೆಸ್ಟೇ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲದರಲ್ಲೂ ನಮ್ಮ ಐಡಿಯಾಸೇ
ಮಂಜು ಯಾವುದೋ ಒಂದು ಟಾಸ್ಕ್ ಕೊಟ್ಟರೆ ಎಲೆಕ್ಷನ್ ಟಾಸ್ಕಲ್ಲಿ ಗೆಲ್ಲಕ್ಕೆ ಹಿಂಗೆ ಕಾರಣ. ಬಿಕಾಸ್ ಆಫ್ ಮಂಜು ಏನಕ್ಕೆ ಅಂದರೆ ರೈಸ್ ಮಾಡೋಕ್ಕೆ ಅವ್ರು ಮಾತಾಡಕ್ಕೆ ಬಿಟ್ಟರು, ಚೈತ್ರಕ್ಕೆಲ್ಲ ಮಾತಾಡ್ತಿದ್ರು, ಅಲ್ಲಿ ಸಾರಿ ಕೇಳಿದ್ರು, ಜನಗಳು ವೋಟಿಂಗ್ ನಮಗೆ ಬಿತ್ತು. ಇನ್ನು ಬಿ ರೆಸಾರ್ಟ್ ಟಾಸ್ಕಲ್ಲಿ ನಾವೇನು ಸಾಧ್ಯ? ಸಪ್ಲೈ ಮಾಡ್ತಾನೆ ಇದ್ದೆ, ಅವ್ರ ಮ್ಯಾನೇಜರು ಗೌತಮ್ ಇದ್ರು, ಇನ್ನೊಬ್ಬರು ನಮ್ಮ ಕಡೆ ಹನುಮಂತು ಇದ್ರು, ಎಷ್ಟು ಮಾಡ್ತಾರೋ. ಆಮೇಲೆ 8 ಪಾಯಿಂಟ್ ಬಂತು ಔಟ್ ಆಫ್ 10ಗೆ. ಅದು ಲಾಸ್ಟಲ್ಲಿ ಒಂದು ಮಾತೇನೋ ಮಾತಾಡಿದ್ದಕ್ಕೆ, ಕಾಮಿಡಿ ಮಾಡಿದ್ದಕ್ಕೆ. ಇನ್ನು ಎಲೆಕ್ಷನ್ ಟಾಸ್ಕಲ್ಲಿ ಯಾರು ಗೆಲ್ಲಿದ್ದು? ಅವ್ರು ಗೆದ್ದಿದ್ದು. ಬಟ್ ನಮ್ಗೆ SR 100 ರೌಂಡಲ್ಲಿ ಅವ್ರು ಮಾಡಿದ್ದು ಅದು ಟೈಮ್ ಸಾಲಕ್ಕಾಗಿಲ್ಲ, ಅದೇನೋ ಆ ಥರದ್ದು. ಬಟ್ ಎಲ್ಲಾದ್ರಲ್ಲೂ ಒಂದಷ್ಟು ಮ್ಯಾಕ್ಸಿಮಮ್ ಎಷ್ಟು ಜೀವ್ಸೋಕ್ಕಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಜೀವಿಸಿ ಬಂದಿರೋದು. ಕರೆಕ್ಟ್.